ಸರ್ ಇತರ ಭೇಟಿಗಳನ್ನ ಟೆಂಪಲ್ ರನ್ ನಾವು ನೀಡ್ತಿರೋ ಭೇಟಿನ ಟೆಂಪಲ್ ರನ್ ಅಂತ ಕೂಡ ಇರ್ಬೋದು. ನಾನು ದಿನ ಪೂಜೆ ಮಾಡೋನೆ, ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ, ನನ್ನ ಒಡೆತಕ್ಕೋಸ್ಕರ, ರಾಜ್ಯದ ಒಡೆತಕ್ಕೋಸ್ಕರ, ನಮ್ದಂಥ ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು. ಟೆಂಪಲ್ ಎಲ್ಲ ಮುಚ್ಚಿಬಿಡಿ, ಮತ್ತೆ ನೀವೆಲ್ಲ ಸೇರ್ಕೊಂಡು. ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ವಕ್ಫ್ ಬೋರ್ಡ್ ಇದೆ, ಮೈನಾರಿಟಿ ಚರ್ಚಸ್ ಯಾಕಿದೆ, ಅವರವರ ವಿಚಾರ, ಅವರವರ ನಂಬಿಕೆ. ನಾನು ಹಿಂದೆ ಹೇಳಿದ್ದೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದೇನೆ. ಸೊ ಅವರವರ ನಂಬಿಕೆ, ಅವರವರ ಆಚಾರ, ಅವರವರ ವಿಚಾರ. ಟೆಂಪಲ್ ರನ್ ಏನಿದೆ ಸರ್, ನೀವು ಶೃಂಗೇರಿ ಭೇಟಿ ಕೊಟ್ಟಾಗ ನೀವು ಶೃಂಗೇರಿ ಭೇಟಿ ಕೊಟ್ಟಾಗೆಲ್ಲ ನಿಮಗೆ ಹಲವು ರಾಜಕೀಯ ತಿರುವುಗಳಿಗೆ ಕಾರಣ ಆಗಿದೆ. ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವಿನ ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಕೆಲವು ಕಾರ್ಯಕರ್ತರು ನಾನು ಗ್ರಾಮ ಪಂಚಾಯತ್ ನನ್ನ ಗ್ರಾಮನ ಕಾರ್ಯಕರ್ತರು ಒಂದು ಒತ್ತಾಯ ಮಾಡ್ತಾ ಇರುವಂತದ್ದು ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅಂತ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗುದು ಬೇಡ, ಶಾಸಕರು ಕೂಗುದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಸರ್, ಹೈಕಮಾಂಡ್ ಯಾವಾಗ ತೀರ್ಮಾನ ಕೊಡುತ್ತೆ? ಹೈಕಮಾಂಡ್ ಯಾವಾಗ